ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಪ್ರತಿ ಸೋಮವಾರ ನಡೆಯುವ ದನಗಳ ಸಂತೆಯಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಲಭ್ಯಗಳ ಕೊರತೆಯಿಂದ ರೈತರು ಮತ್ತು ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿರುವ ಕುರಿತು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೀಡಿದ ಹೋರಾಟದ ಎಚ್ಚರಿಕೆಗೆ ಇದೀಗ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ದಾರೆ. ಸಂತೆ ಆವರಣಕ್ಕೆ ಪುರಸಭೆ ಹಾಗೂ ಎಪಿಎಂಸಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಕಾರ್ಮಿಕರನ್ನ ಬಳಸಿಕೊಂಡು ಕಸ ಕಡ್ಡಿಗಳನ್ನು ತೆರವುಗೊಳಿಸಿ ಸಂತೆ ಆವರಣವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಯಿತು. ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ತಡೆಯುವ ಉದ್ದೇಶದಿಂದ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಶರಣಪ್ಪ ಸಿಬ್ಬಂದಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್, ದನಗಳ ಸಂತೆಯಲ್ಲಿ ಸ್ವಚ್ಛತೆ, ಶುದ್ಧ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಲಭ್ಯಗಳ ಕೊರತೆಯಿಂದ ಜಾನುವಾರುಗಳಿಗೆ ರೋಗ ಹರಡುವ ಅಪಾಯವಿದೆ ಎಂದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆವು. ನಮ್ಮ ಮನವಿಗೆ ತಕ್ಷಣ ಸ್ಪಂದಿಸಿ ಜಂಟಿಯಾಗಿ ಸ್ವಚ್ಛತಾ ಕಾರ್ಯ ಕೈಗೊಂಡ ಪುರಸಭೆ ಹಾಗೂ ಎಪಿಎಂಸಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಅವರು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯ ಆರಂಭವಾಗಿದ್ದಕ್ಕೆ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಂತಹ ಕಾರ್ಯಗಳು ನಿರಂತರವಾಗಿ ನಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಹಾಗೂ ಎಪಿಎಂಸಿ ಅಧಿಕಾರಿಗಳಾದ ಅಶೋಕ್ ರಾಮುಲು, ಜಗದೀಶ್, ವಿನೋದ್, ಡಿಸಿ ಕಾಮಿನಿ, ಪವನ್, ಮಲ್ಲೇಶ್, ಪೌರ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹಾಗೂ ರೈತರು ಉಪಸ್ಥಿತರಿದ್ದರು. ಈ ಕಡೆ ಬಾದು ಈ ಕಡೆ ಮಾರಿ ಮಾಡಿ ಕುಂತು ಈ ಕಡೆ ಮಾರ್ಬೋದು ಆ ಕಡೆ ಮಾರ್ಬೋದು ನೋಡ್ಬೇಕು ಮಾಡಿ ಗಿಡಗಳು ಇಲ್ಲ ಕೊಟ್ಟು ಮಂಚಿಗೆ ಇಲ್ಲ ಕೊಟ್ಟರೆ ಅಂತ ಹೇಳಿದ್ವಿ ಅರ್ಥ ಅದೇ बा ई पक्का जा रहा जी पक्का आಯ್ತು ಸರ್ ನಾವು ಗುರುಮಠಕಲ್ದಲ್ಲಿ ಸೋಮವಾರ ದಿನ ಈ ದನಗಳ ಸಂತೆಯಲ್ಲಿ ಪ್ರತಿಭಟನೆ ಮಾಡ್ತಂತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಎಚ್ಚರಿಕೆ ನೀಡಿದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ, ಯಾವುದೂ ಇದು ಮತ್ತು ಗಾಡಿ ಏರಿಸ್ಲಾಕ ದಾರಿ ಇದು ಇಲ್ಲ, ಕಟ್ಟಿಲ್ಲ ಅಂತೇಳಿ ಅದೇ ಎಚ್ಚರಿಕೆ ನೀಡಿದಾಗ ಒಂದು ವಾರ ಗಡುವು ಕೊಟ್ಟಿರು ಉಮೇಶ್ ಮುದ್ನಾಳ್. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ಹೈದ್ರಾಬಾದ್ ಟು ಯಾದಗಿರಿ ರಸ್ತೆ ಬಂದ್ ಮಾಡ್ತು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು. ಎಚ್ಚರಿಕೆ ಕೊಟ್ಟ ನಂತರ ಈಗ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಈಗ ಕೆಲಸ ನಡೀತಾ ಇದೆ. ಇಲ್ಲಿ ಎಲ್ಲರೂ ಬಂದು ಅಧಿಕಾರಿಗಳು ಬಂದು ಕೇಸಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಈಗ ಉಮೇಶ್ ಮುದ್ನಾಳ್ ಹೋರಾಟಕ್ಕೆ ಜಯ ಸಿಕ್ಕಂತ ಜಯ. ನಮ್ಮ ಹೆಸರು ಮಲ್ಲೇಶ್. ಇಲ್ಲೇ ಗುರುಮಠಕಲ್ ತಾಲೂಕದ ಒಳಗಡೆ ಇರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಏನದ ದನಗಳ ಸಂತೆ ನಡೀತದೆ. ಈ ಸಂತೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ
ಸಂತೆ ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ, ಅಲ್ಲಿಗಳು ತೆಗ್ಗು ಗುಂಡಿಗಳಲ್ಲಿ ನೀರು ಸಾಕಷ್ಟು ಏನದ ಕುಡಿದಿರ್ತಕ್ಕಂಥ ಬಾಟ್ಲಿಗಳನ್ನು ಬಿದ್ದಾವೆ. ಇವೆಲ್ಲ ಸ್ವಚ್ಛ ಮಾಡಿ ಲೈಟು ವ್ಯವಸ್ಥೆ ಮಾಡಿ ಇಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ದನ ಕರುಗಳಿಗೆ ಶುದ್ಧ ಕುಡಿಯೋ ನೀರು ಇದ್ದಿಲ್ಲ, ಅದನ್ನೆಲ್ಲ ಮಾಡಿಸ್ಬೇಕಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ಒಂದು ವಾರದ ಗಡುವು ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು, ವಿಶೇಷವಾಗಿ ಪುರಸಭೆ ಚೀಫ್ ಆಫೀಸರ್ ಅವರು ಕೂಡ ಬಂದು ಕೇಸಿ ಇವತ್ತೇನದ ಸ್ವಚ್ಛತೆ ಮಾಡ್ಲಿಕ್ಕೆ ನಮ್ಮ ಕೈ ಜೋಡಿಸ್ಯಾರ. ಇದಕ್ಕೆ ನಮ್ಗೆ ಸಂತೋಷ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಪುರಸಭೆ ಚೀಫ್ ಆಫೀಸರ್ ಶರಣಪ್ಪ ಅವರು ಆಗಿರ್ಬೋದು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಬ್ಬಂದಿಗಳಾಗಿರ್ಬೋದು, ಸ್ವಚ್ಛತೆಗೆ ಮುಂದಾಗಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಅದರಲ್ಲಿ ವಿಶೇಷವಾಗಿ ಅಧಿಕಾರಿಗಳಿಗೆ, ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಇವತ್ತು ರೈತರ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.